ಅಷ್ಟು ಕೆಲಸ ಮಾಡಿಲ್ಲ. ರೈತರಿಗೆ ಎಲ್ಲ ಸಲುವಾಗಿ ಹೇಳಿದ್ದಾರೆ, ಎಲ್ಲರೂ ಎಷ್ಟು ಅನ್ಯಾಯ ಮಾಡಿದ್ದಾರೆ. ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಉದಾಹರಣೆ ಹೇಳ್ತಾರೆ. ಇಡೀ ಕರ್ನಾಟಕದಲ್ಲಿ, ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿತ್ತು. ನಮಗೆಲ್ಲ ತಾಲೂಕುಗಳು ಘೋಷಣೆ ಮಾಡಿದ್ರು. ಕಿತ್ತೂರು ತಾಲೂಕು ಆಗಬೇಕು, ನಿಪ್ಪಾಣಿ ತಾಲೂಕು ಆಗಬೇಕಂತ ಘೋಷಣೆ ಮಾಡಿದ ಮಾಜಿ ಮುಖ್ಯಮಂತ್ರಿಗಳು ಇವರು ಬಂದು ಅದನ್ನೆಲ್ಲ ಹಂಗ ಇಟ್ಟಿದ್ದಾರೆ. ಅಲ್ಲ ನಿಶ್ಚಯ ಮಾಡೋದು ನ್ಯಾಯವಾಗಿ. ಅದಕ್ಕೀಗ ಹೇಳಿದ್ರಲ್ಲ, ಲಕ್ಷ್ಮಣ್ ಸಹೋದರ ವಿಧಾನಸಭಾ ಯಾಕೆ ಕರೀತಾ ಇಲ್ಲ ಅಂದ್ರೆ ನಮಗೆಲ್ಲ ಅನ್ಯಾಯ ಆಗಿದೆ. ಮತ್ತೊಮ್ಮೆ ಈ ವಿಧಾನಸಭಾಕ್ಕೆ ನಾವು ಹೋಗಿ ನ್ಯಾಯ ಕೇಳ್ತೇವೆ. ಎಲ್ಲಿ ವಿಧಾನಸಭಾ ಕರೀತಾ ಇಲ್ಲ ಅಂತ ಈಗಿನ ಮುಖ್ಯಮಂತ್ರಿಗಳು. ನಮಗೆಲ್ಲ ಅನ್ಯಾಯ ಸರಿಯಾಗಬೇಕು. ಈ ದೇಶದೊಳಗೆ ನೀವು ನೋಡಿದ್ದೇವೆ, ನಿನ್ನೆ ಪಾಟ್ನಾದಲ್ಲಿ ಮುಂದಿನ ಪ್ರಧಾನಮಂತ್ರಿ ಮೋದಿ ಅವರು ನಿಶ್ಚಿತ ಮುಂದಿನ ಪ್ರಧಾನಮಂತ್ರಿ. ಜನ ನೋಡಿರ್ಬೋದು, 7 ಲಕ್ಷ ಜನ ಕೂಡಿದ್ರಲ್ಲಿ ಪಾಟ್ನಾದಲ್ಲಿ. 7 ಲಕ್ಷ ಜನ ನೀವು ಹೋಗಿರ್ಬೋದು, ಇವತ್ತೆಲ್ಲ ನೋಡಿರ್ಬೋದು. ಇಡೀ ದೇಶದಲ್ಲಿ ಯುವಕರು, ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಸರ್ಕಾರ ಆಗಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿ ಹಿಂದುಳಿದ ಸಮಾಜಕ್ಕೆ ಸೇರಿದ ಪ್ರಧಾನಮಂತ್ರಿ ಮೋದಿ ಅವರು ಆಗ್ಬೇಕಂತ ತಿಳ್ಕೊಂಡು ಪಣ ಕೊಟ್ಟಿದ್ದಾರೆ. ಅದಕ್ಕೆ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕದಲ್ಲಿ ಅಂತ ನಾವು 28 ಲೋಕಸಭೆ, ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದೇ ತಿರ್ತೀವಿ. ಮೋದಿ ಅವರು ಪ್ರಧಾನಮಂತ್ರಿ ಆಗೇ ತಿರ್ತಾರೆ ಅಂತ ಹೇಳಲಿಕ್ಕೆ ದಯವಿಟ್ಟು ಆದ ಅನ್ಯಾಯಗಳು ನಮಗೆಲ್ಲ ಅನ್ಯಾಯ ಆಗಿದೆ, ಅನ್ಯಾಯ ಆಗ್ತಾ ಇದೆ. 6 ತಿಂಗಳು ನೀವೇನೂ ಕೆಲಸ ಮಾಡಿಲ್ಲ. ಅದು ಹೇಳಲಿಕ್ಕೆ ನಾವೆಲ್ಲ ಅವರಿಗೆ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ನಾವು ಇವತ್ತೆಲ್ಲ ಕೂಡಿದ್ದೇವೆ.